ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದ ಸಿಎಟಿಯುನ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್. ಈಗ ವಾರ್ತೆಗಳ ವಿವರ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿನಾಂಕ 22ರಂದು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ. ಇವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕರು, ಸಚಿವರು ಈ ವೇಳೆ ಭಾಗಿಯಾಗಿದ್ದರು. ತುಂಗಭದ್ರಾ ಜಲಾಶಯದ ಒಡಲು ತುಂಬಿಕೊಂಡ ಭಾಗವಾಗಿ ಪ್ರವಾಹ ಉಂಟಾಗದಿರಲಿ ಎಂಬ ಉದ್ದೇಶದಿಂದ ಜಲಾಶಯಕ್ಕೆ ಬಾಗಿನ ಅರ್ಪಿಸುವುದು ವಾಡಿಕೆ. ಹೀಗೆ ದಿನಾಂಕ 22ರಂದು ಸಚಿವರು, ಶಾಸಕರೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದರು. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಗಣೇಶ ಪೂಜೆ ಮಾಡಕತ್ತ ಗಣೇಶ ಪೂಜೆ ಬಾಗಿನಲ್ಲ ಈ ಕ್ಯಾಮ್ರಾ ಅಲ್ಲ ಅಷ್ಟು ಕ್ಯಾಮ್ರಾ ಟು ಕ್ಯಾಮ್ರಾ ಇಲ್ಲೇ ಐತೆ ಸ್ಕ್ರೀನ್ ಆನ್
ಇದು ಸರಿಗಿಲ್ಲ ಅಂತ ಸ್ಟೀಲ್ ಸಂಜಣ ಅದು ಕೆಳಗೆ ಹೋಗಿ ಬಂದು ಕೈ ಅಡ್ಡ ಬಂದು ಅಲ್ಲೇ ರೀ ನಮ್ಮ ಜಾಡ್ರೆ ಬರೋದಿಲ್ಲ ಏನು ಮಾಡಕತ್ತಿದ್ದಿಲ್ಲ. ದಿನಾಂಕ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಲೆಂದು ಸ್ಥಳೀಯ ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸಿದ್ದರು. ಹೀಗೆ ಬಾಗಿನ ಅರ್ಪಿಸಲು ಟಿಬಿ ಡ್ಯಾಂಗೆ ಆಗಮಿಸಿದ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪನವರ ವಾಹನವನ್ನ ಒಳಗಡೆ ಬಿಡದೆ ಗೇಟ್ನ ಹೊರಗಡೆ ನಿಲ್ಲಿಸಿದ ಘಟನೆ ಜರುಗಿದೆ. ಹೌದು, ಬಾಗಿನ ಅರ್ಪಿಸಲು ಸಿಎಂ ರವರು ತುಂಗಭದ್ರಾ ಜಲಾಶಯಕ್ಕೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪನವರು ತಮ್ಮ ಬೆಂಬಲಿಗರೊಂದಿಗೆ ವಾಹನದ ಮೂಲಕ ಟಿಬಿ ಡ್ಯಾಂಗೆ ಆಗಮಿಸಿದ್ದಾರೆ. ಮುಖ್ಯ ದ್ವಾರದಲ್ಲಿ ಕರ್ತವ್ಯ ನಿರತರಾಗಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಶಾಸಕರ ವಾಹನವನ್ನ ಗೇಟ್ ಹೊರಗಡೆ ತಡೆ ಹಿಡಿದು ನಿಮ್ಮ ವಾಹನವನ್ನ ಒಳಗಡೆ ಬಿಡುವುದಿಲ್ಲ, ಒಳಗಡೆಯಿಂದಲೇ ಬೇರೊಂದು ವಾಹನ ಬರುತ್ತದೆ, ಅದರಲ್ಲಿ ನೀವು ತೆರಳಬಹುದೆಂದು ತಿಳಿಸಿದ್ದಾರೆ. ಇಷ್ಟಕ್ಕೆ ಕೋಪಗೊಂಡ ಶಾಸಕ ಎಚ್ಆರ್ ಗವಿಯಪ್ಪನವರು, ನಾನೊಬ್ಬ ಸ್ಥಳೀಯ ಶಾಸಕನಿದ್ದಾಗಲೂ ನೀವು ಡ್ಯಾಂ ಒಳಗಡೆ ನನ್ನ ವಾಹನವನ್ನ ಬಿಡುತ್ತಿಲ್ಲವೆಂದು ಹೇಳುತ್ತಾ ತಾಳ್ಮೆ ಕಳೆದುಕೊಂಡು ಸ್ಥಳದಿಂದ ವಾಪಸ್ ಆದ ಘಟನೆ ಜರುಗಿದೆ. ಶಾಸಕ ಎಚ್ಆರ್ ಗವಿಯಪ್ಪನವರು ತಮ್ಮ ಬರುವಿಕೆ ಕುರಿತು ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ಎಸ್ಪಿ ರವರಿಗಾಗಲಿ ಮಾಹಿತಿ ನೀಡಿದ್ದರೆ ಅವರಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುತ್ತಿತ್ತೆಂಬುದು ಪ್ರಜ್ಞಾವಂತರ ಅಭಿಪ್ರಾಯವಾಗಿದೆ. ಶಿವ ಬ್ಯಾಡ್ ಅವ್ರ ಮಾಡ್ಕೊಳ್ಳ ಬಿಡಂಗಿದ್ರೆ ಬಿಟ್ಬಿಡ್ರಿ ಬಿಡ್ರಿ ಇಲ್ಲ ಸರ್, ಕಾರ್ ಬಂತು ಇಲ್ಲ ಸರ್.
ದಿನಾಂಕ 22ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ದಾರೆ. ಪಿತೃಪಕ್ಷದಲ್ಲಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಿರುವುದು ಸನಾತನ ಹಿಂದೂ ಧರ್ಮದ ವಿರೋಧವಾಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಚನ್ನಬಸವನಗೌಡರವರು ಈ ವೇಳೆ ಆರೋಪಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಚನ್ನಬಸವನಗೌಡರವರು, ಸದ್ಯ ಪಿತೃಮಾಸ ನಡೆಯುತ್ತಿದೆ. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿಗಳು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸೋದು ಸನಾತನ ಹಿಂದೂ ಧರ್ಮಕ್ಕೆ ವಿರೋಧವಾಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರ ತುಂಗಭದ್ರೆಯ ಅವಕೃಪೆಯಿಂದ ಸರ್ಕಾರದ ಅವನತಿ ಬಹಳ ಹತ್ತಿರವಿದೆ ಎಂದು ಜನರು ಮಾತನಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರು ವಿಜಯನಗರ ಜಿಲ್ಲೆಯ ಹೊಸಪೇಟೆಗೆ ಬಂದು ತಾಯಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಿಸಿದ್ದಾರೆ. ಅರ್ಪಿಸಿರ್ತಕ್ಕಂಥ ವಿಚಾರ ಗೊತ್ತಾಯಿತು. ಬೆಳಗ್ಗೆ ಜನ ಮಾತಾಡ್ತಾ ಇದ್ದರು, ಇದು ಪಿತೃಪಕ್ಷ, ಮುಖ್ಯಮಂತ್ರಿಗಳು ಪಿತೃಪಕ್ಷದಲ್ಲಿ ಬಾಗಿನ ಅರ್ಪಿಸ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಸಮಾರಂಭಗಳನ್ನು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದನ್ನು ನಾವ್ಯಾರು ನೋಡಿಲ್ಲ. ಇವತ್ತು ವಿಶೇಷವಾಗಿ ಪಿತೃಪಕ್ಷದಲ್ಲಿ ಏನು ತೀರಿರ್ತಕ್ಕಂಥ ಹಿರಿಯರಿಗೆ ಅರ್ಪಣೆಯನ್ನು ಮಾಡಿಸಿ ಅವರ ಜೀವಗಳಿಗೆ ಸಂತೃಪ್ತಿಯನ್ನು ಮಾಡಿ ಕುಟುಂಬದಲ್ಲಿರ್ತಕ್ಕಂಥ ಜನರಿಗೆ ಆಶೀರ್ವಾದ ಮಾಡ್ತಕ್ಕಂಥ ದಿವಸ ಪಕ್ಷ ಇದು. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಿ ಏನು ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಗೆ ವಿರೋಧವಾಗಿ ಮತ್ತು ಏನು ಈ ಭಾಗದ ರೈತರ ಜೀವನಾಡಿ ಇರತಕ್ಕಂಥ ತಾಯಿ ತುಂಗಭದ್ರೆಯ ಅವಕೃಪೆಗೆ ಅವರು ಪಾತ್ರರಾಗಿದ್ದಾರೆ ಅನ್ನೋಂಥ ಮಾತನ್ನು ಜನರು ಮಾತಾಡ್ತಾ ಇದ್ರು. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಒಂದು ಸರ್ಕಾರ ತಾಯಿ ತುಂಗಭದ್ರೆಯ ಅವಕೃಪೆಯಿಂದ ಹಿನ್ನಡೆಯನ್ನು ಹೊಂದುತ್ತೆ. ಸರ್ಕಾರದ ಅವನತಿ ಭಾಳ ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಮಾತನ್ನು ಈ ಭಾಗದ ಜನ ಮಾತಾಡ್ತಾ ಇದ್ದದ್ದನ್ನು ನಾನು ಹೇಳಿದ್ದೀನಿ ಕೂಡ. ಹೊಸಪೇಟೆಯ ಕಂಪಾನಿಯೋ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ತಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸೆ ನಡೆಸಿಕೊಂಡು ಬರಲಾಗುತ್ತಿತ್ತು. ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಾದ ಕಾರಣದಿಂದ ನಗರದ ಆಯ್ದ ಪ್ರದೇಶಗಳಲ್ಲಿ ಉಚಿತ ಶಿಬಿರವನ್ನ ನಡೆಸಿ 13 ದಿನಗಳ ಕಾಲ ಉಚಿತ ಶಿಬಿರವನ್ನ ನಡೆಸಲಾಗುತ್ತಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 21ರಿಂದ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಯ ರಸ್ತೆಯಲ್ಲಿ ಬರುವ ಶಂಕರ್ ಜ್ಞಾನ ಮಂದಿರ ವಿದ್ಯಾಬಾಯಿ ಕಾಂಪೌಂಡ್ನಲ್ಲಿ ದಿನಾಂಕ 21ರಿಂದ ಅಕ್ಟೋಬರ್ 3ರವರೆಗೆ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರವನ್ನ ಪ್ರಾರಂಭಿಸಲಾಗಿದೆ. ಮಧುಮೇಹ, ಅಧಿಕ ರಕ್ತದೊತ್ತಡ, ಸಂಧಿವಾತ, ಸ್ನಾಯು ಸೆಳೆತ, ಊತ, ನಿದ್ರಾಹೀನತೆ, ಪಾರ್ಶ್ವವಾಯು, ಥೈರಾಯ್ಡ್, ಬೆನ್ನು ನೋವು ಹಾಗೂ ಬೊಜ್ಜು ನಿವಾರಣೆಗೆ ಫುಟ್ ಪಲ್ಸ್ ಥೆರಪಿ ಸಹಕಾರಿಯಾಗಲಿದೆ ಎಂದು ಕಂಪಾನಿಯೋ ಸಂಸ್ಥೆಯ ಸಂಚಾಲಕರು ಈ ವೇಳೆ ತಿಳಿಸುತ್ತಾ ಉಚಿತ ಶಿಬಿರದ ಸದ್ಬಳಕೆ ಮಾಡಿಕೊಂಡು ಆರೋಗ್ಯವಂತರಾಗಲು ಸಾರ್ವಜನಿಕರಲ್ಲಿ ಕರೆ ನೀಡಿದ್ದಾರೆ. ನಮಸ್ತೆ, ನನ್ನ ಹೆಸರು ರಘು ಅಂತ ಹೇಳಿ. ಶ್ರೀ ಶಂಕರ ಜ್ಞಾನ ಮಂದಿರ ಹಾಗೂ ಕಂಪಾನಿಯ ಹೊಸಪೇಟೆ ವಿಜಯನಗರ ಇವರ ಸಹಯೋಗದೊಂದಿಗೆ ಉಚಿತ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ, ಇದು 13 ದಿನಗಳ ಫುಟ್ ಪಲ್ಸ್ ಥೆರಪಿ ಶಿಬಿರ ಇದೆ. ಈಗಿಲ್ಲ ವಿದ್ಯಾಬಾಯಿ ಕಾಂಪೌಂಡ್ 7th ಕ್ರಾಸ್ MJ ನಗರ, ಮೃತ್ಯುಂಜಯ ನಗರ, ಹೊಸಪೇಟೆ. ಇದು ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು. ಸೊ ನಮಗೆ 90% ಪ್ರಾಬ್ಲಮ್ ಬರುವಂಥದ್ದೇ ನಮಗೆ ರಕ್ತ ಸಂಚಾರದಿಂದ. ಈ ರಕ್ತ ಸಂಚಾರ ಪ್ರಾಬ್ಲಮ್ ಆದಾಗ ಯಾವೆಲ್ಲ ಕಾಯಿಲೆಗಳು ಬರುತ್ತೆ ಅಂದರೆ ಶುಗರು, BP, ಸಂಧಿವಾತ, ವೆರಿಕೋವೆನ್ಸ್ವೆನ್ಸು, ಸ್ನಾಯು ಸೆಳೆತ, ಕಾಲೂತ ಬರುವಂಥದ್ದು, ಪಾರ್ಕಿನ್ಸನ್ನು, ಸಯಾಟಿಕಾ ಸರ್ವೈಕಲ್ ಸ್ಪಾಂಡಲೈಟಿಸ್ಸು, ನಿದ್ದೆ ಬರದೇ ಇರುವಂಥದ್ದು, ಸ್ಟ್ರೋಕ್ ಆಗಿರುವಂಥದ್ದು, ಬೆನ್ನು ನೋವು, ಬೊಜ್ಜು ನಿವಾರಣೆ. ಈ ಥೆರಪಿನ 8 ವರ್ಷ ವಯಸ್ಸಿನ ಮೇಲ್ಪಟ್ಟಂಥವರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಯಾವುದೇ ರೀತಿ ವಯಸ್ಸಿನ ಮಿತಿ ಇಲ್ಲ. ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಎನಿ ಟೈಮ್ ನೀವು ಯಾವಾಗ ಫ್ರೀ ಇರ್ತೀರೋ ಸಾರ್ವಜನಿಕರು ಈ ಹೊಸಪೇಟೆ ಇದರಲ್ಲಿರುವಂಥವ್ರು, MJ ನಗರ, ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಕಾಲೋನಿಯಲ್ಲಿ ಇದ್ದೀರೋ ಎಲ್ಲರೂ ಕೂಡ ಉಪಯೋಗ ಆಗುವಂಥದ್ದು. ಈಗ ಇದು ಶಿಬಿರ ಫ್ರೀ ಇದೆ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಡೈಲಿ ಬಂದು ಥೆರಪಿ ತೊಗೋಬೋದು. ಸಾರ್ವಜನಿಕರಿಗೂ ಅನುಕೂಲ ಆಗುವಂಥದ್ದು. ಇವಾಗ ಇವರು ಸರ್ ಕಡೆಯಿಂದ, ಪಂತ್ ಜಯಂತ್ ಸರ್ ಕಡೆಯಿಂದ ಇವಾಗ ಫ್ರೀಯಾಗಿ ಮಾಡಿಸ್ತಾ ಇದ್ದಾರೆ. ನಮ್ಮದು ಎಲ್ಲ ಜಿಲ್ಲೆನಲ್ಲೂ ಬ್ರಾಂಚ್ಗಳಿದೆ. ಕೊರೋನಾಗೆ ಮುಂಚೆ ಏನಾಗ್ತಾಯಿತ್ತು ಅಂದರೆ ಬ್ರಾಂಚ್ಗೆ
ಮನೆಗೆ ಬಂದು ಥೆರಪಿ ತೊಗೋಬೇಕಿತ್ತು. ನಾವು ಈ ರೀತಿ ಹೊರಗಡೆ ಕ್ಯಾಂಪ್ಗಳನ್ನು ಮಾಡ್ತಾ ಇರಲಿಲ್ಲ. ಈ ಕೊರೋನಾದ ನಂತರ ಈ 2-3 ವರ್ಷದಿಂದ ಜನ ಜಾಸ್ತಿ ಆಗ್ತಾರೆ, ಬ್ರ್ಯಾಂಚಿಗೆ ಅಲೋ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಏರಿಯಾ ವೈಸು ಈ ರೀತಿ ಕ್ಯಾಂಪ್ಗಳನ್ನ ಕೊಟ್ಟಿದ್ದಾರೆ. 13 ದಿನ ಈಗ ಅವರಿರೋ ಜಾಗದಲ್ಲೇ ಹೋಗಿ 13 ದಿನ ಕ್ಯಾಂಪ್ ಮಾಡಿದಾಗ ಈ ಸಾರ್ವಜನಿಕರು, ವಯಸ್ಸಾಗಿರೋಂಥವ್ರು, ಶುಗರು, BP, ಮಂಡಿ ನೋವು, ಸ್ಟ್ರೋಕ್ ಆಗಿರೋಂಥವ್ರು ಅಲ್ಲೇ ಬಂದು ಉಪಯೋಗ ಮಾಡ್ಕೋಬೋದು. ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಬಂದು ಥೆರಪಿ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಓಕೆ. ಆಲ್ ಇಂಡಿಯಾ ರೋಡ್ ಟ್ರಾಫಿಕ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಫೆಡರೇಷನ್ ವಿಜಯನಗರ ಜಿಲ್ಲಾ ಘಟಕದಿಂದ ಸಾರಿಗೆ ಕಾರ್ಮಿಕರಿಗೆ 1 ದಿನದ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಾರಿಗೆ ಕಾರ್ಮಿಕರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಹಾಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾರಿಗೆ ಕಾರ್ಮಿಕರತ್ತ ಮುಖ ಮಾಡಬೇಕಾದ ಅವಶ್ಯವಿದೆ ಎಂದು ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷ ಡಾ ಕೆ ಪ್ರಕಾಶ್ ರವರು ಈ ವೇಳೆ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಹೀಗೆ ಹೊಸಪೇಟೆ ನಗರದ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲೇ 1 ದಿನದ ಕಾರ್ಯಾಗಾರವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಎಲ್ಲಾ ಬಗೆಯ ವಾಹನಗಳ ಮಾಲೀಕರು, ಚಾಲಕರು, ಸಹಾಯಕರು, ಸಿಐಟಿಯು ಮುಖಂಡರು ಪಾಲ್ಗೊಂಡಿದ್ದರು. ಈ ವೇಳೆ ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷ ಸಂಗಾತಿ ಡಾ ಕೆ ಪ್ರಕಾಶ್ ರವರು ರಾಜ್ಯದಲ್ಲಿ ಸದ್ಯ ಸಂಚರಿಸುತ್ತಿರುವ ವಾಹನಗಳ ಸಂಖ್ಯೆಗಳನ್ನು ಹೇಳುತ್ತಾ ದೇಶದ ಒಟ್ಟು ಜೆಡಿಪಿಯಲ್ಲಿ 17.5 ಲಕ್ಷ ಕೋಟಿ ರೂಪಾಯಿಯನ್ನ ದೇಶಕ್ಕೆ ಜೆಡಿಪಿ ರೂಪದಲ್ಲಿ ನಮ್ಮ ರಾಜ್ಯದಿಂದ ನೀಡಲಾಗುತ್ತಿದೆ. ಆದರೆ ಸರ್ಕಾರ ಸಾರಿಗೆ ಕಾರ್ಮಿಕರಿಗೆ ಏನು ಕೊಡುತ್ತಿದೆ ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ. ಹಾಗಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಸಾರಿಗೆ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಿದಾಗ ಮಾತ್ರ ನೂತನ ಸಾರಿಗೆ ಕಾಯ್ದೆಯನ್ನ ಜಾರಿಗೆ ತಂದಿದ್ದಕ್ಕೂ ಸಾರ್ಥಕವಾಗಲಿದೆ ಎಂದರು. ಈ ಸಾರಿಗೆ ಕ್ಷೇತ್ರದಲ್ಲಿ ಎಷ್ಟು ವಾಹನಗಳಿದಾವಪ್ಪ ಅಂತೇಳಿ ನೋಡ್ಬಿಟ್ರೆ ಅದು ದಿನದಿನಕ್ಕೂ ಇವತ್ತು ವಿಪರೀತವಾಗಿ ರಿಜಿಸ್ಟ್ರೇಷನ್ಗಳಾಗ್ತಿರೋದು ಗೊತ್ತು. ಇದೊಂದು ಪುಸ್ತಕ ನಿಮ್ಗೆಲ್ಲರಿಗೂ ಸಿಕ್ಕಿದೆ ಅಂತ ಕೊಟ್ಟಿದ್ದೀನಿ, ನಿಮ್ಗೆಲ್ಲರೂ ಕೊಟ್ಟಿದ್ದೀರ ಜೊತೆ ಇಲ್ಲ ಕೊಟ್ಟಿದ್ದೀನಿ. ಅದರಲ್ಲಿ 5ನೇ ಪುಟದಲ್ಲಿ ಕೆಲವು ಅಂಕಿ ಸಂಖ್ಯೆಗಳಿದ್ದಾವೆ, ಅದನ್ನು ನೀವು ಗಮನಿಸಿದ್ರೆ ದೇಶದಲ್ಲಿ ಎಷ್ಟಿನ ವಾಹನಗಳು ಅನ್ನೋದಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ನೀವು ಗಮನಿಸಿ 2ನೇ ಪ್ಯಾರಾದಲ್ಲಿ ನೋಡಿ, ಇದು 2023 ಜನವರಿಯಲ್ಲಿ ಇದ್ದಂತ ಅಂಕಿ ಸಂಖ್ಯೆ. ಇವತ್ತು 2024 ಸೆಪ್ಟೆಂಬರ್ ಕೊನೆಯಲ್ಲಿ, ಅಂದ್ರೆ ಹೆಚ್ಚು ಕಡಿಮೆ 20 ತಿಂಗಳು ಹಿಂದಿನ ಅಂಕಿಅಂಶ ಇದು. ಈಗಿನ್ನೂ ಜಾಸ್ತಿ ಆಗಿರೋದನ್ನು ಗಮನಿಸಿರಿ. ಕರ್ನಾಟಕದಲ್ಲಿ 43,54,011 ಕಾರುಗಳಿದ್ದಾವೆ. 5,21,325 ಟ್ರಕ್ಕು ಮತ್ತು ಲಾರಿಗಳಿದ್ದಾವೆ. 6,35,511 4 ಚಕ್ರದ ಗೂಡ್ಸ್ ವಾಹನಗಳಿದ್ದಾವೆ. 2,15,625 3 ಚಕ್ರದ ಗೂಡ್ಸ್ ವಾಹನಗಳಿದ್ದಾವೆ. 2,69,845 ಬಸ್ಸುಗಳಿದ್ದಾವೆ. 4,72,586 ಟ್ಯಾಕ್ಸಿಗಳಿದ್ದಾವೆ. 7,65,254 ಆಟೋ ರಿಕ್ಷಾಗಳಿದ್ದಾವೆ. ನೋಡಿ, ಈ ರೀತಿ ಅಂಕಿ ಸಂಖ್ಯೆಗಳು ಸ್ವಲ್ಪ ನಮ್ಮ ಕಣ್ಣು ಮುಂದೆ ತಂದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ವಾಹನಗಳಿದ್ದಾವೆ ಅಂತ ಒಟ್ಟು ಲೆಕ್ಕ ಮಾಡಿದ್ರೆ ಹೆಚ್ಚು ಕಡಿಮೆ 3 ಕೋಟಿ ವಾಹನಗಳಿದ್ದಾವೆ ಕರ್ನಾಟಕದಲ್ಲಿ. ಇಷ್ಟು ದೊಡ್ಡ ಸಂಖ್ಯೆಯ ವಾಹನಗಳು, ಅದರಲ್ಲಿ ಓಡಿಸುವಂತ ಡ್ರೈವರ್ಗಳು, ಕೆಲವು ವಾಹನಗಳಿಗೆ ಕ್ಲೀನರ್ಗಳು, ಮತ್ತು ಇಷ್ಟು ವಾಹನಗಳನ್ನ ಮ್ಯಾನೇಜ್ ಮಾಡಲಿಕ್ಕಿರ್ತಕ್ಕಂಥ ಮೆಕ್ಯಾನಿಕ್ಗಳು, ಮತ್ತು ಈ ವಾಹನಗಳನ್ನೇ ನಂಬಿಕೊಂಡು ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಲಕ್ಷಗಟ್ಟಲೆ ಜನ. ನೀವು ಸುಮ್ಮನೆ ಇದನ್ನು ಲೆಕ್ಕ ಮಾಡಿದ್ರೆ ಕರ್ನಾಟಕದ ಒಳಗಡೆಯಲ್ಲಿ ಹತ್ತತ್ರ ಒಂದು 50 ಲಕ್ಷಕ್ಕೂ ಮೇಲ್ಪಟ್ಟು ಇದರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ. ನಾನು ಕಾರಣಗಳನ್ನು ತೆಗೆದುಬಿಡ್ತೀನಿ, ಇಲ್ಲ ಹತ್ತತ್ರ 1 ಲಕ್ಷ 1 ಕೋಟಿ ಜನ ಇದರಲ್ಲಿ ಅವಲಂಬಿಸಿರೋರು ಇರ್ತಾರೆ ಅಂತ ಹೇಳ್ಬೋದು. ಕನಿಷ್ಠ ಅಂತಂದ್ರೆ ಒಂದು 50 ಲಕ್ಷ ಜನ ಈ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ತಾ, ಅದು ಡ್ರೈವಿಂಗ್ ಇರ್ಬೋದು, ಕ್ಲೀನರ್ ಇರ್ಬೋದು, ಮೆಕ್ಯಾನಿಕ್ ಇರ್ಬೋದು, ಮತ್ತೊಂದಿರ್ಬೋದು, ಈ ರೀತಿ ಕೆಲಸಗಳನ್ನು ಮಾಡ್ತಾ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಇದರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಸಾರಿಗೆ ಕಾರ್ಮಿಕರು ಯಾರಿದ್ದಾರೆ, ಇವರಿಗೆ ಸರ್ಕಾರದಿಂದ ಸಿಕ್ಕುವಂತ ಸೌಲಭ್ಯಗಳೇನು? ಈಗ ನಾವು ಇಡೀ ದೇಶದಲ್ಲಿ
ಒಟ್ಟು GDPಗೆ, ದೇಶದ GDPಗೆ ಹತ್ತತ್ರ 5% ಅಷ್ಟು GDP ಕಾಂಟ್ರಿಬ್ಯೂಷನ್ ನಾವು ಕೊಡ್ತೀವಿ. ನಮ್ಮ ದೇಶದ GDP ಈಗ ಎಷ್ಟಿದೆಯಪ್ಪ ಅಂತಂದ್ರೆ ಸುಮಾರು 350 ಲಕ್ಷ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ನಮ್ಮ ದೇಶದ GDP 350 ಲಕ್ಷ ಕೋಟಿ ರೂಪಾಯಿ. ಅದರಲ್ಲಿ 5% ಅಂದ್ರೆ ಎಷ್ಟಾಯ್ತು? 2.5 ಅಂತ ಅಲ್ವಾ? 17.5 ಲಕ್ಷ ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಸಾರಿಗೆ ರಂಗದಿಂದ ನಾವು GDP ಆಗಿ ದೇಶಕ್ಕೆ ಕೊಡ್ತಾ ಇದ್ದೀವಿ. 17.5 ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ಕೊಡುಗೆ ಇದೆ ದೇಶಕ್ಕೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಜನ ನಾವಿಲ್ಲಿ ಜೀವನ ಕಂಡುಕೊಂಡಿದ್ದೀವಿ, ನಾವೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ, ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ನಮಗೇನು ಬರ್ತಾ ಇದೆ? ಸರ್ಕಾರ ನಮಗೆ ಅಂತ ಕೊಡೋದು ಏನಿದೆಯಪ್ಪ? ಯಾರಾದ್ರೂ ಹೇಳಿ. ಮೆಡಿಕಲ್ ಬೆನಿಫಿಟ್ ಏನು ಕೊಡ್ತಾ? ಏನಿಲ್ಲ. ನಮಗೆ ವಯಸ್ಸಾದ ಮೇಲೆ ನಿವೃತ್ತಿ ಆದಾಗ ಗ್ರಾಚ್ಯುಟಿ ಅಂತ ಸಿಗುತ್ತಾ? ಇಲ್ಲ. ಪ್ರಾವಿಡೆಂಟ್ ಫಂಡ್ ಅಂತ ಏನಾದ್ರು ಕೊಡ್ತಾರ? ಇಲ್ಲ. ಹೋಗ್ಲಿ ಪಿಂಚಣಿ ಅಂತ ಏನಾದ್ರು ಸಿಗುತ್ತಾ? ಇಲ್ಲ. ಹೋಗ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸ್ಕಾಲರ್ಶಿಪ್ ಏನಾದ್ರು ಸಿಗುತ್ತಾ? ಇಲ್ಲ. ಏನ್ ಸಿಗುತ್ತೆ ಅಂತ ನೋಡಿದ್ರೆ ನಮ್ಮಿಂದ ಏನು ಸಿಗ್ತಾ ಇಲ್ಲ ನಮಗೆ ಸರ್ಕಾರದಿಂದ. ಬಹುಶಃ ನಾವು ವಾಹನಗಳನ್ನ ತುಂಬಾ ಜನ ನೀವೇ ವಾಹನ ಹಾಕಿರೋರು ಇರ್ಬೋದು, ಬೇರೆ ವಾಹನ ಓಡಿಸ್ತಿರೋಂಥ ಚಾಲಕರು ಇರ್ಬೋದು. ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ವಾಹನಗಳ ಸಂಖ್ಯೆ ಹೇಳಿದ್ರಲ್ಲ, ಇದರಲ್ಲಿ ತಾವೇ ಚಾಲಕರಾಗಿ, ತಾವೇ ಓನರ್ ಆಗಿ, ಸಿಂಗಲ್ ವೆಹಿಕಲ್ ಓನರ್ಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥವರು ಹೆಚ್ಚು ಕಡಿಮೆ 185 ಭಾಗ ಸಿಂಗಲ್ ಓನರ್ ಡ್ರೈವರ್ಸು ಇವರೇ ಇರ್ತಾರೆ. ಇನ್ನು ಕೆಲವರು 2-3 ಕಾರುಗಳು ಇಟ್ಕೊಳ್ಳೋರು, 2-3 ಆಟೋಗಳು ಇಟ್ಕೊಳ್ಳೋರು, ಅಥವಾ ಇಲ್ಲಿ ಸ್ವಲ್ಪ 4-5 ಇಟ್ಕೊಂಡವರು, ಈ ಥರದವರು ಕೆಲವು ಸಿಗ್ತಾರೆ. ಆದರೆ ಅದು ಒಂದು 20-15% ಆಗಿದೆ ಸಿಗ್ಬೋದು, ಒಂದಕ್ಕಿಂತ ಹೆಚ್ಚು ವಾಹನಗಳು ಇಟ್ಕೊಂಡು. ಆದರೆ ಬಹುತೇಕ 80-85 ಭಾಗ ಸಿಂಗಲ್ ವೆಹಿಕಲ್ ಓನರ್ಸ್, ಅವರೇ ಓನರು, ಅವರೇ ಡ್ರೈವರು ಅನ್ನೋ ರೀತಿಯಲ್ಲಿ ಇರುವಂಥವ್ರು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತುಂಬಿದ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದ ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.